ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ ಈ ವಿಡಿಯೋದಲ್ಲಿ ಏನು ಅಂತಂದರೆ ಬ್ಯಾಂಕಿಂಗ್ ಆಸ್ಪರೆಂಟ್ಗೆ ಯಾವ ಯೂಟ್ಯೂಬ್ ಚಾನಲ್ಗಳು ಇಂಪಾರ್ಟೆಂಟ್ ಆಗ್ತವೆ, ಯಾವ ಯೂಟ್ಯೂಬ್ ಚಾನಲ್ಗಳನ್ನ ನೀವು ಫಾಲೋ ಮಾಡಿದರೆ ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅಂತ ನಾನು ಶೇರ್ ಮಾಡ್ತಿದ್ದೀನಿ. ಇದು ನನ್ನ ಪರ್ಸನಲ್ ವ್ಯೂ ಆ್ಯಂಡ್ ತುಂಬ ಜನ ಅಗ್ರಿ ಕೂಡ ಆಗ್ತಾರೆ, ಯಾಕೆಂದರೆ ನಾನು ತುಂಬ ನೋಡಿಬಿಟ್ಟು ಬೆಸ್ಟ್ ಆಫ್ ದ ಬೆಸ್ಟ್ ಯೂಟ್ಯೂಬ್ ಚಾನಲ್ಗಳನ್ನ ತಂದಿದ್ದೀನಿ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮೋಟಿವೇಶನಿಂದ ಇಟ್ಕೊಂಡು ಎಕ್ಸಾಮ್ ಅಪ್ಲಿಕೇಶನಿಂದ ಇಟ್ಕೊಂಡು ಪ್ರಿಲಿಮ್ಸ್, ಮೈನ್ಸ್, ಕರೆಂಟ್ ಅಫೇರ್ಸ್, ಇಂಟರ್ವ್ಯೂ ಎಲ್ಲದಕ್ಕೂ ಚಾನಲ್ಗಳು ತಂದಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್, ಎಕ್ಸಾಮ್ ಅಂತಂದರೆ ಮೋಟಿವೇಶನ್ ಬೇಕೇ ಬೇಕು. ನಾವು ಆಸ್ಪರೆಂಟ್ಸ್ ಅಂತ ಅಂದರೆ 6 months ಆಗ್ಬೋದು, 1 year ಆಗ್ಬೋದು, 2 years ಆಗ್ಬೋದು. ಸೊ ಮೋಟಿವೇಶನ್ ಇನ್ಸ್ಪಿರೇಷನ್ಗೆ ಅಮನ್ ಕೌರ್ ಅಂತ. ಸೊ ಇವರ ಯೂಟ್ಯೂಬ್ ಚಾನಲಲ್ಲಿ ನೋಡಿ ನೀವು, ಇವರು SBI PO ಕರೆಂಟ್ಲಿ 2020 ಬ್ಯಾಚಲ್ಲಿ ಏನೋ ಕ್ಲಿಯರ್ ಆಗಿದ್ದು. ಇವರು ಬಿಫೋರ್ ಹೇಗಿದ್ರು PO ಆಗೋಕ್ಕಿಂತ ಆಸ್ಪರೆಂಟ್ ಲೈಫಲ್ಲಿ, ಆ್ಯಂಡ್ ಇವಾಗ ಆಸ್ಪರೆಂಟ್ ಆದಮೇಲೆ ಆಫೀಸರ್ ಆದಮೇಲೆ ಹೇಗಿದ್ದಾರೆ ಅಂತ ನೋಡಿ ತುಂಬ ಇನ್ಸ್ಪಿರೇಷನಲ್ ಇದೆ. ಇವರ ಜರ್ನಿ ತುಂಬ ಇನ್ಸ್ಪಿರೇಷನ್ ಆಗಿದೆ, ಮೋಟಿವೇಶನಲ್ ಆಗಿದೆ. ಸೊ ತುಂಬ ಜನ ಹೇಳ್ತಾರೆ ಬ್ಯಾಂಕ್ PO, SBI PO ಅಂದರೆ ತುಂಬ ಹೆಕ್ಟಿಕ್ ಪ್ರೆಷರು, ವರ್ಕ್ ಲೈಫ್ ಬ್ಯಾಲೆನ್ಸ್ ಇರಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ. ಬಟ್ ಇವ್ರ ಫಿಸಿಕ್ ನೋಡಿ ಹೇಗೆ ಮೇಂಟೈನ್ ಮಾಡಿದ್ದಾರೆ ಅಂತ ಅಂದರೆ, ಆ್ಯಂಡ್ ಇವರ ವರ್ಕ್ ಲೈಫ್ ಬ್ಯಾಲೆನ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ, ಯಾವ ಇಂಜಿನಿಯರಿಂಗ್ ಒಳ್ಳೊಳ್ಳೆ IT-BT ಕಂಪ್ನಿಲಿರೋರು ಇಷ್ಟು ವರ್ಕ್ ಲೈಫ್ ಬ್ಯಾಲೆನ್ಸ್ನ ಲೈಫ್ನ ಚೆನ್ನಾಗಿ ಲೀಡ್ ಮಾಡೋದು ಡೌಟ್ ಇದೆ. ಅಷ್ಟು ಚೆನ್ನಾಗಿ ಲೈಫ್ ಸ್ಟೈಲ್ ಆಗಿ ಲೀಡ್ ಮಾಡ್ತಿದ್ದಾರೆ ಇವರು. ಸೊ ಇವರು ಮೋಟಿವೇಶನ್ಗೆ. ನೆಕ್ಸ್ಟು, ಬ್ಯಾಂಕಿಂಗ್ ಅಪ್ಡೇಟ್ಸ್ ಬೇಕು ಆ್ಯಂಡ್ ಬ್ಯಾಂಕ್ ಎಕ್ಸಾಮ್ಸಿಗೆ ಅಪ್ಲೈ ಮಾಡೋದು ಹೇಗೆ, ಯಾವ ಬ್ಯಾಂಕ್ ಎಕ್ಸಾಮ್ಸ್ ಯಾವಾಗ ಬರುತ್ತೆ, ಅಥವಾ ಇಂಟರ್ವ್ಯೂ ಪ್ರಿಪ್ರೇಷನ್ಗೆ, ಮೋಟಿವೇಶನ್ಗೆ, ಎಲ್ಲದಕ್ಕೂ ಒನ್ ಸ್ಟಾಪ್ ಸೊಲ್ಯೂಷನ್ ಅನಿಲ್ ಅಗರ್ವಾಲ್ ಸರ್ ಅಂತ ಇವರ ಯೂಟ್ಯೂಬ್ ಚಾನಲು. ಆ್ಯಂಡ್ ತುಂಬ ಚಾನಲ್ಗಳಿದ್ದಾವೆ ಬ್ಯಾಂಕಿಂಗ್ ಅಪ್ಡೇಟ್ಸ್ಗೆ. ಫಾರ್ ಎಕ್ಸಾಂಪಲ್ ಹೇಳ್ಬಾರ್ದು, ಆದರೂ ಹೇಳ್ತೀನಿ, ಪಜಲ್ ಮೆನಿಯಾ ಅಥವಾ ಝೀರೋ ಟು ಇನ್ಫಿನಿಟಿ ಅಥವಾ ತುಂಬ ಇದ್ದಾವೆ, ನನಗೆ ನೇಮ್ ನೆನಪಾಯ್ತಿಲ್ಲ. ಎಲ್ಲ ಚಾನಲಲ್ಲೂ ಅಪ್ಡೇಟ್ ಬರುತ್ತೆ. ಬಟ್ ಏನು ಅಂತಂದರೆ 2 minutes ವಿಡಿಯೋ ಹಾಕಿರ್ತಾರೆ, ಸುಮ್ಮನೆ ಆಸ್ಪರೆಂಟ್ ಟೈಮ್ ಕನ್ಸ್ಯೂಮಿಂಗು. ಆಕ್ಚುಯಲ್ ಅಪ್ಡೇಟ್ ಏನೂ ಇರಲ್ಲ, ಹೇಳಿದ್ನೇ ಮತ್ತೆ ಹೇಳಿರ್ತಾರೆ ಅದೇ ವಿಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ಅನಿಲ್ ಅಗರ್ವಾಲ್ ಸರ್ ಆ ಥರ ಮಾಡೋದ, ಪರ್ಟಿಕ್ಯುಲರ್ ಟಾಪಿಕ್ ಇದ್ದರೆ ಮಾತ್ರ ಅವ್ರು ವಿಡಿಯೋ ಮಾಡೋದು. ಆಸ್ಪರೆಂಟ್ನ ಟೈಮ್ ವೇಸ್ಟ್ ಮಾಡೋಕೆ ಅವ್ರು ಇಷ್ಟಪಡಲ್ಲ. ಸೊ ಅನಿಲ್ ಅಗರ್ವಾಲ್ ಸರ್ ಒಬ್ಬರು ಸಾಕು ನಿಮಗೆ ಬ್ಯಾಂಕಿಂಗ್ ಅಪ್ಡೇಟ್ಸ್ಗೆ, ತುಂಬ ಚಾನಲ್ ಕಡೆ ಹೋಗಬೇಡಿ. ಆ್ಯಂಡ್ ಅವರ ಇನ್ಫಾರ್ಮೇಷನ್ ಅಕ್ಯುರೇಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ವಾಂಟ್ ರೀಸನಿಂಗಿಗೆ ಬರೋಣ. ಕ್ವಾಂಟ್ ರೀಸನಿಂಗ್ ಬೋತ್ ಬೇಸಿಕ್ ಕ್ಲಿಯರ್ ಆಗಬೇಕು ಅಂತಂದರೆ ಅಡ್ಡಾ 24/7 ಇದು ಬ್ಯಾಂಕಿಂಗಲ್ಲೇ ಹೈಯೆಸ್ಟ್ ಸಬ್ಸ್ಕ್ರೈಬ್ಡ್ ಯೂಟ್ಯೂಬ್ ಚಾನಲ್. ಸೊ ಇವರ ಝೀರೋ ಟು ಹೀರೋ ಪ್ಲೇಲಿಸ್ಟ್ ಇದೆ ಒಂದು. ಆ ಝೀರೋ ಟು ಹೀರೋ ಪ್ಲೇಲಿಸ್ಟಲ್ಲಿ ಕ್ವಾಂಟ್ ರೀಸನಿಂಗ್ ಕಂಪ್ಲೀಟ್ ಮಾಡಿ, ಅದು ನಿಮಗೆ ಬೇಸಿಕಿಂಗ್ ಮೋರ್ ದ್ಯಾನ್ ಎನಫ್. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತ ಬಂದರೆ ಇಂಗ್ಲೀಷ್ಗೆ ಬರ್ತೀನಿ. ಫಸ್ಟು ಇಂಗ್ಲೀಷಲ್ಲಿ ಇವ್ರು ಯಾರೂ ಎರಡು ಮಾತಾಡೋಂಗಿಲ್ಲ, ನಿಮಿಷ ಬನ್ಸಲ್ ಮ್ಯಾಮ್ ಅಂತ. ಇವರ ಚಾನಲ್ ನಿಮಗೆ ಮೋರ್ ದ್ಯಾನ್ ಎನಫ್. ಇವ್ರದ್ದು 50 hours ಫೌಂಡೇಶನ್ ಕೋರ್ಸ್ ಇದೆ ಗ್ರಾಮರ್ಗೆ. ಆ ಪ್ಲೇಲಿಸ್ಟ್ ನೀವು ಗ್ರಾಮರ್ ಓದ್ತೀರಾ ಅಂದರೆ ಅದಿದೆ. 120 ರೂಲ್ಸಿಗೆ 120 ರೂಲ್ಸ್ ಇದೆ. ಆ್ಯಂಡ್ ಇವ್ರ ಪರ್ಫೆಕ್ಷನ್ ಕ್ಲಾಸ್ಗಳು ಫ್ರೀ ಆಗಿದೆ ಯೂಟ್ಯೂಬ್ ಚಾನಲಲ್ಲಿ, 70+ ಇದೆ. ಆ ಪರ್ಫೆಕ್ಷನ್ ಕ್ಲಾಸ್ ನೋಡಿದ್ರೂ ಸಾಕು, ನೀವು ವೀಕ್ಲಿ 1 ನೋಡಿದ್ರೂ ಸಾಕು. ಸೊ ಅದು ಬಿಟ್ಟರೆ ಇಂಗ್ಲೀಷ್ ನಿಮಗೆ ಸ್ಪೀಕಿಂಗ್ ಎಬಿಲಿಟಿ ಅಂದರೆ ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ ಆಗಬೇಕು ಅಂತ ಅಂದರೆ, ವರ್ಡ್ ವೊಕ್ಯಾಬುಲರಿ ಇಂಪ್ರೂವ್ ಆಗಬೇಕು ಅಂದರೆ ಇವರು ಬ್ಯಾಂಕಿಂಗ್ಗೆ ಅಂತ ಮಾಡಲ್ಲ, ಬಟ್ ಅಲೀನಾ ಅಂತ ಈ ಯೂಟ್ಯೂಬ್ ಚಾನಲು ಇಂಗ್ಲೀಷ್ ಇಂಪ್ರೂವ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಆಗಿ. ಸೊ ಇವೆರಡು ಚಾನಲ್ ಮೋರ್ ದ್ಯಾನ್ ಎನಫ್ ಇಂಗ್ಲೀಷ್ಗೆ, ತುಂಬ ಚಾನಲ್ ಕಡೆ ಹೋಗಬೇಡಿ. ನೆಕ್ಸ್ಟು ಕ್ವಾಂಟಿಗೆ ಬರ್ತೀನಿ. ಕ್ವಾಂಟಲ್ಲಿ ಆಗಲೇ ಹೇಳಿದಂಗೆ ಬೇಸಿಕ್ ಅಡ್ಡಾ 24/7. ಇಲ್ಲ ನಮಗೆ ಅದಾಗಲ್ಲ, ಬೇರೆದು ಬೇಕು ಅಂತಂದರೆ ಕಾನ್ಸ್ಟೆಂಟ್ ಗೈಡ್ ಅಂತ ವಿಜಯ್ ಸರು, ಇವರು SBI PO. ಇವರ ಬೇಸಿಕ್ ಟು ಪ್ರೋ ಅಂತ ಏನೋ ಪ್ಲೇಲಿಸ್ಟ್ ಇದೆ. ಆ ಪ್ಲೇಲಿಸ್ಟಲ್ಲಿ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಎಲ್ಲ ಚಾಪ್ಟರ್ ವೈಸ್ ಮಾಡಿದ್ದಾರೆ. ಸೊ ಇದೊಂದು ಪ್ಲೇಲಿಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪರ್ಟಿಕ್ಯುಲರ್ ನಿಮಗೆ ಅರ್ಥಮೆಟಿಕ್ ಬೇಕು, ಅರ್ಥಮೆಟಿಕ್ ವೀಕ್ ಇದ್ದೀನಿ ಅಂತ ಅಂದರೆ ಕೌಶಿಕ್ ಸರು, ಕೆರಿಯರ್ ಡಿಫೈನರ್ ಚಾನಲು. ಇವರ ಅರ್ಥಮೆಟಿಕ್ ಪ್ಲೇಲಿಸ್ಟು ನೀವು ಒಂದ್ಸಲ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಅದಕ್ಕೋಸ್ಕರನೇ ಇವ್ರದ್ದು ಯೂಟ್ಯೂಬಲ್ಲೇ ಮೋಸ್ಟ್ ವ್ಯೂಡ್ ಅರ್ಥಮೆಟಿಕ್ ಪ್ಲೇಲಿಸ್ಟ್ ಫಾರ್ ಬ್ಯಾಂಕಿಂಗ್ ಆಸ್ಪರೆಂಟ್ಸ್ ಅಂತ ಹೇಳ್ಬೋದು. ಸೊ ಇವ್ರದ್ದು ಅರ್ಥಮೆಟಿಕ್ ಕಾನ್ಸೆಪ್ಟಿಗೆ ಎನಫ್. ನೆಕ್ಸ್ಟ್ ಮೈನ್ಸ್ ಲೆವೆಲ್ DA ಬೇಕು ಅಂತ ಅಂದರೆ ವೆಟರನ್ ಅಂತ ಇವರ ಯೂಟ್ಯೂಬ್ ಚಾನಲಲ್ಲಿ ಮೈನ್ಸ್ ಲೆವೆಲ್ DAಗಳನ್ನ ತುಂಬ ಚೆನ್ನಾಗಿ ಸಾಲ್ವ್ ಮಾಡಿದ್ದಾರೆ, ಒಳ್ಳೆ ಲೆವೆಲ್ ಸಾಲ್ವ್ ಮಾಡಿದ್ದಾರೆ. ಸೊ ಇವ್ರನ್ನ ಫಾಲೋ ಮಾಡಿ. ಅದು ಬಿಟ್ಟರೆ ಓವರಾಲ್ ಮೈನ್ಸ್ ಬೇಕು ಅಂದರೆ ಹರ್ಷಲ್ ಅಗರ್ವಾಲ್ ಸರ್. ಸೊ ಇವ್ರದ್ದು ತುಂಬ ಚೆನ್ನಾಗಿದೆ, ಇವ್ರನ್ನ ಫಾಲೋ ಮಾಡ್ಬೋದು. ಆ್ಯಂಡ್ ನಾನು ಒಂದು ಸಜೆಷನ್ ಏನು ಅಂತಂದರೆ, ಈ ಚಾನಲ್ ಅಂತ ತುಂಬ ಜನ ಶಿಫ್ಟ್ ಆಗಬೇಡಿ. ಒಬ್ಬರು ಟೀಚರ್ ಅಥವಾ ಮ್ಯಾಕ್ಸಿಮಮ್ 2 ಟ್ಯೂಟರ್ಸ್ಗೆ ಸ್ಟಿಕ್ ಆನ್ ಆಗಿ ಸಾಲ್ವ್ ಮಾಡೋಕ್ಕೆ, ಓಕೆನಾ? ತುಂಬ ಫಾಲೋ ಮಾಡಿದರೆ ನೀವು ಒಬ್ಬೊಬ್ರದ್ದು ಒಂದೊಂಥರ ಅಪ್ರೋಚ್ ಇರುತ್ತೆ. ಸೊ ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ಯಾರು ಇಬ್ಬರಿಗೆ ಸ್ಟಿಕ್ ಆನ್ ಹಾಕಿ ಕ್ವಾಂಟ್ಗೆ. ಆ್ಯಂಡ್ ನೆಕ್ಸ್ಟು ರೀಸನಿಂಗಿಗೆ ಬರೋಣ. ಸೊ ರೀಸನಿಂಗಲ್ಲಿ ಮೋಸ್ಟ್ ಆಫ್ ದ ಮೆಂಬರ್ಸ್ ಅಂಕುಶ್ ಲಾಂಬಾ ಸರ್ ಅಂತ ಹೇಳ್ತೀರಾ, ಇನ್ನು ಬಟ್ ನನಗೆ ಅವ್ರದ್ದು ಲೈನ್ ಮೆಥಡ್ ಮಾಡೋದವರು ನನಗೆ ಅದಷ್ಟು ಅಡ್ಜಸ್ಟ್ ಆಗಲ್ಲ. ಬಟ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ನಾನು ಅವ್ರದ್ದು ಕೋಡಿಂಗ್ ಅವ್ರ ಮೆಥಡಲ್ಲೇ ನಾನು ಈಗಲೂ ಸಾಲ್ವ್ ಮಾಡೋದು.
ಬಟ್ ನಾನು ಸಜೆಸ್ಟ್ ಮಾಡೋ ಯೂಟ್ಯೂಬ್ ಚಾನಲ್ಗಳು ಏನು ಅಂತಂದರೆ ಸ್ಟಡಿ ನೀತಿ ಮ್ಯಾಮ್. ಇವರಲ್ಲಿ ಮಿಸಿಸೆಲೇನಿಯಸ್ ಏನೇನಿದೆ ಮೇನ್ಸ್ ಲೆವೆಲ್ಗೆ, ರಿವರ್ಸ್ ಇನ್ಇಕ್ವಾಲಿಟಿ, ರಿವರ್ಸ್ ಇಲಾಗಿಸಮು, ಕೋಡೆಡ್ ಬ್ಲಡ್ ರಿಲೇಷನ್ನು, ಕೋಡೆಡ್ ಡೈರೆಕ್ಷನು, ಅದೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರೆ, ತುಂಬ ಚೆನ್ನಾಗಿ ಕ್ವಶನ್ ಅಪ್ರೋಚ್ ತೋರಿಸ್ಕೊಟ್ಟಿದ್ದಾರೆ. ಇವ್ರನ್ನ ಫಾಲೋ ಮಾಡ್ಬೋದು. ಅಗೈನ್ ಫಾರ್ ಪಜಲ್ಸ್ ಆ್ಯಂಡ್ ಸೀಟಿಂಗ್ ಅರೇಂಜ್ಮೆಂಟ್ ಮೇನ್ಸ್ ಲೆವೆಲ್ಗೆ ವೆಟರನ್ ಅಂತ, ಮೇನ್ಸ್ ಲೆವೆಲ್ ಪಜಲ್ನ ಮತ್ತು ಸೀಟಿಂಗ್ ಅರೇಂಜ್ಮೆಂಟ್ನ ತುಂಬ ಚೆನ್ನಾಗಿ ಬಿಡಿಸ್ಕೊಟ್ಟಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇವ್ರನ್ನ ನೀವು ವೆಟರನ್ ಅಂತ ಇವ್ರನ್ನ ಫಾಲೋ ಮಾಡ್ಬೋದು ಮೇನ್ಸ್ ಲೆವೆಲ್ಗೆ. ಅಂಡ್ ಈ ಎರಡು ಯೂಟ್ಯೂಬ್ ಚಾನಲ್ ಸಾಕು. ಅಂಡ್ ಅಗೈನ್ ಅಂಕುಶ್ ಲಾಂಬಾ ಸರ್ ಕೂಡ ಫಾಲೋ ಮಾಡ್ಬೋದು ನೀವು, ಇಫ್ ನಿಮಗೆ ಕಂಫರ್ಟಬಲ್ ಇದ್ದರೆ ಅವ್ರ ಟೀಚಿಂಗು. ಆ್ಯಂಡ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ, ಅವರು ಬೆಸ್ಟ್ ಅಂತ ಹೇಳ್ಬೋದು ರೀಸನಿಂಗ್ಗೆ. ನೆಕ್ಸ್ಟ್ ಬರೋಣ. ಸೊ ಇಂಗ್ಲೀಷ್ ಆಯಿತು, ಕ್ವಾಂಟ್ ಆಯಿತು, ರೀಸನಿಂಗ್ ಆಯಿತು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ಗೆ. ಕರೆಂಟ್ ಅಫೇರ್ಸ್ಗೆ ಇದೆರಡು ಚಾನಲ್ ಬಿಟ್ಟರೆ ನಿಮಗೆ ಇನ್ಯಾವ ಚಾನಲ್ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ಅಫೇರ್ಸ್ ಕ್ಲೌಡ್, ಇವ್ರ ನೇಮಲ್ಲಿದೆ ಅಫೇರ್ಸ್ ಅಂತ. ಸೊ ತುಂಬ ಇದ್ದಾವೆ, ಬಟ್ ಅವರೆಲ್ಲ ಏನು ಅಂದರೆ ಎಲ್ಲ ಬೇರೆ ಕಾನ್ಸೆಪ್ಟ್ಗೆ ಕ್ವಾಂಟಿಗೂ ಮಾಡ್ತಾರೆ, ರೀಸನಿಂಗೂ ಮಾಡ್ತಾರೆ, ಆ ಥರ ಮಾಡ್ತಾರೆ. ಬಟ್ ಅಫೇರ್ಸ್ ಕ್ಲೌಡ್ದು ಏನು ಅಂತಂದರೆ ಇವರು ಪರ್ಟಿಕ್ಯುಲರ್ ಕರೆಂಟ್ ಅಫೇರ್ಸ್ಗೆ ಅಂತಲೇ ಫೋಕಸ್ ಮಾಡಿರೋದು. ಇವರ PDF ಸೋರ್ಸ್ ಅಂತೂ ಬೆಸ್ಟ್ ಅಂತ ಹೇಳ್ತೀನಿ, ವೀಕ್ಲಿ PDF. ಆ್ಯಂಡ್ ಯೂಟ್ಯೂಬ್ ಚಾನಲ್ ಕೂಡ ಇಂಗ್ಲೀಷಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ವೀಕ್ಲಿ, ಮಂತ್ಲಿ, ಡೈಲಿ. ಸೊ ಇದೊಂದು ಚಾನಲು. ಆ್ಯಂಡ್ ನಿಮಗೆ ಇನ್ನೊಂದಿದೆ ಡೈಲಿ ಕರೆಂಟ್ ಅಫೇರ್ಸ್ಗೆ, ಪರ್ಚಮ್ ಕ್ಲಾಸಸ್ಸಲ್ಲಿ ರಿಚಾ ಮ್ಯಾಮ್ದು, ಇವ್ರದ್ದು ಕ್ಲಾಸಸ್ ಡೈಲಿ ಅಟೆಂಡ್ ಮಾಡಿ, ಅಂದರೆ ಹೇಗೆ ನೆನ್ಪಿಡ್ಕೋಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಇವರು. ಸೊ ಇದು ಎರಡು ಚಾನಲ್ ಕರೆಂಟ್ ಅಫೇರ್ಸ್ಗೆ ಮೋರ್ ದ್ಯಾನ್ ಎನಫ್. ತುಂಬ ಚಾನಲ್ಗಳು ನೋಡೋಕೆ ಹೋಗ್ಬೇಡಿ, ಸ್ಟಿಕ್ ಆನ್ ಆಗಿಬಿಟ್ಟು ಕನ್ಸಿಸ್ಟೆಂಟಾಗಿ ಫೋಕಸ್ ಮಾಡಿಬಿಟ್ಟು ಓದ್ಕೊಳ್ಳಿ ಇವು ಎರಡು ಚಾನಲಲ್ಲಿ. ಸೊ ಇದು ಕರೆಂಟ್ ಅಫೇರ್ಸ್ಗೆ ಆಯಿತು. ಈಗ ಇಂಟರ್ವ್ಯೂಗೆ ಬರ್ತೀನಿ. ಇಂಟರ್ವ್ಯೂಗೆ ಅಗೇನ್ ನಾನು ಮೊದಲು ಹೇಳಿದ್ನಲ್ಲ, ಅನಿಲ್ ಅಗರ್ವಾಲ್ ಸರ್ದು ಪ್ಲೇಲಿಸ್ಟ್ ಇದೆ, ಅವ್ರದ್ದು ಚೆನ್ನಾಗಿದೆ. ಆ್ಯಂಡ್ ಅಗೇನ್ ನಿಮಗೆ ಟಾಪ್ 100 ಇಂಟರ್ವ್ಯೂ ಕ್ವಶನ್ಸ್ ಅಂತ ಈ ಯೂಟ್ಯೂಬ್ ಚಾನಲಲ್ಲಿ ಬ್ಯಾಂಕಿಂಗ್ ಪರ್ಸನಲ್ ಅಂತ ತುಂಬ ಚೆನ್ನಾಗಿ ಇಂಟರ್ವ್ಯೂಗೆ 100 ಕ್ವಶನ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ವಿತ್ ಆನ್ಸರ್ ವಿತ್ ಕ್ವಶನ್. ಸೊ ಇವ್ರದ್ದು ಚೆನ್ನಾಗಿದೆ. ನೆಕ್ಸ್ಟು ನಿಮಗೆ ಮಾಕ್ ಇಂಟರ್ವ್ಯೂ ಬೇಕು ಕಮ್ಮಿ ಕಾಸ್ಟಲ್ಲಿ, ಅಂದರೆ ಇವರು ತುಂಬ ಚೆನ್ನಾಗಿ ಮಾಕ್ ಇಂಟರ್ವ್ಯೂ ಮಾಡಿಕೊಡ್ತಾರೆ ನಿಮಗೆ. ಅಂದರೆ ಮಿನಿಮಲ್ ಪ್ರೈಸ್ ಇರುತ್ತೆ ಮಾಕ್ ಇಂಟರ್ವ್ಯೂಗೆ. ಮೇನ್ಸ್ ಕ್ಲಿಯರ್ ಆದಮೇಲೆ ತೊಗೊಳ್ಳಿ ಇದನ್ನು, ಓಕೆನಾ. ಸೊ ಇದು ಬಂದುಬಿಟ್ಟು ಇಂಟರ್ವ್ಯೂ ಪ್ರಿಪ್ರೇಷನ್ಗೆ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಂಪ್ಯೂಟರ್ ಅವೇರ್ನೆಸ್ಗೆ. ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ, ಕಂಪ್ಯೂಟರ್ ಅವೇರ್ನೆಸ್ ಚಾನಲು ಅರೋರಾ ಎಜುಕೇಟರ್ ಅಂತ. ಸೊ ಇವರು ಸ್ಪೆಷಲಿ RRB PO ಮತ್ತು RRB ಕ್ಲರ್ಕ್ ಸ್ಟಾರ್ಟ್ ಆದರೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ ಸೀರೀಸ್ ಥರ. ಸೊ ಇವ್ರದ್ದು ಆಲ್ರೆಡಿ ತುಂಬ ವಿಡಿಯೋಗಳಿದೆ. ಆ್ಯಂಡ್ ಕಂಪ್ಯೂಟರ್ ಅವೇರ್ನೆಸ್ ಒಂದ್ಸಲ ಮುಗಿಸ್ಕೊಂಡ್ಬಿಟ್ಟು ಅವರು ವಿಡಿಯೋಗಳಲ್ಲಿ ಸಾಲ್ವ್ ಮಾಡಿರೋ ಕ್ವಶನ್ಸ್ಗಳನ್ನ ನೋಡಿ ಪ್ರಾಕ್ಟೀಸ್ ಮಾಡಿದರೆ ಸಾಕು ಕಂಪ್ಯೂಟರ್ ಅವೇರ್ನೆಸ್ಗೆ. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಂಕಿಂಗ್ ಅವೇರ್ನೆಸ್ ಅಂತ. ಆಗಲೇ ನಾನು ಕರೆಂಟ್ ಅಫೇರ್ಸಿಗೆ ಹೇಳಿದ್ದೀನಿ ಯಾವ ಚಾನಲ್ನ ಫಾಲೋ ಮಾಡ್ಬೋದು ಅಂತ. ಬ್ಯಾಂಕಿಂಗ್ ಅವೇರ್ನೆಸ್ಗೆ ಇದು ಶೀತಲ್ ಮ್ಯಾಮ್ ಅಂತ. ಸೊ ಅಂದರೆ ಬ್ಯಾಂಕಿಂಗ್ ಅವೇರ್ನೆಸ್ ಅಂತಂದರೆ ಸ್ಟ್ಯಾಟಿಕ್ ಬ್ಯಾಂಕಿಂಗ್ ಅವೇರ್ನೆಸ್ಸು, ಈಗ ಇಂಟ್ರೊಡಕ್ಷನ್ನು ಆ್ಯಂಡ್ ಬ್ಯಾಂಕಿಂಗ್ ಹಿಸ್ಟ್ರಿ, RBI ಬಗ್ಗೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ, ಟೈಪ್ಸ್ ಆಫ್ ಅಕೌಂಟು, ಟೈಪ್ ಆಫ್ ಬ್ಯಾಂಕ್ಸು ಅಥವಾ ಬ್ಯಾಸಲ್ ನಾರ್ಮ್ಸು, ಮಾನಿಟರಿ ಪಾಲಿಸಿ, ಇನ್ ಡೆಪ್ತ್ ಅಂದರೆ ಬೇಸಿಕ್ಕಾಗಿ ಏನೇನು ಬ್ಯಾಂಕಿಂಗ್ ಅವೇರ್ನೆಸ್ ಇರುತ್ತೆ ಅದೆಲ್ಲ ಕವರ್ ಮಾಡಿದ್ದಾರೆ ಇವರು, ಟಾಪಿಕ್ ವೈಸು, ಲೆಕ್ಚರ್ ವೈಸು. ಆ್ಯಂಡ್ 22 ಲೆಕ್ಚರ್ಸ್ ಇದೆ. ಆ್ಯಂಡ್ ಈಗ ನೀವು 2025 ಏನಾದ್ರು ಪ್ರಿಪೇರ್ ಆಗ್ತಿದ್ರೆ ಆರಾಮಾಗಿ ಒಂದೊಂದಾಗಿ ಮುಗಿಸ್ಕೊಂಡು ನೀವು ಒಂದು ನೋಟ್ಸ್ ಸಹ ಒಂದು ಸಲ ಮಾಡಿ ಇಟ್ಕೊಳ್ಳಿ. ಆ ನೋಟ್ಸ್ನ ಮೇನ್ಸ್ ಎಕ್ಸಾಮ್ ಇದ್ದಾಗ ಒಂದು ಸಲ ರಿವೈಸ್ ಮಾಡಿ. ಆ್ಯಂಡ್ ಇಂಟರ್ವ್ಯೂಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಂಕಿಂಗ್ ಅವೇರ್ನೆಸ್ಸು. ಸೊ ಒಂದು ಸಲ ಕಂಪ್ಲೀಟ್ ಮಾಡ್ಕೊಳ್ಳಿ, ನಿಮಗೆ ಮುಂದೆ ಯೂಸ್ಫುಲ್ ಆಗುತ್ತೆ. ಸೊ ಇದಿಷ್ಟೇ, ಇನ್ನು ಎಲ್ಲ ಚಾನಲ್ಗಳು ಕವರ್ ಆಗಿದೆ. ಸೊ ಇದು ಬಿಟ್ಟು ತುಂಬ ಇನ್ನೂ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ತುಂಬ ಚಾನಲ್ಗಳಿದ್ದಾವೆ. ಸೊ ಈ ಚಾನಲ್ಗಳು ನಾನು ಫಾಲೋ ಮಾಡಿದ್ದು. ಆ್ಯಂಡ್ ನನಗೆ ಟೀಚರ್ ಕಂಫರ್ಟಬಲ್ ಅನಿಸಿದ್ದು ಅವರು ಟೀಚಿಂಗ್ ವೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.